ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋ ವಿಚಾರದಲ್ಲಿ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದಿದೆ. ನಮ್ಗೆ ನೀರಿಲ್ಲ, ಇಂಥದ್ರಲ್ಲಿ ತಮಿಳುನಾಡಿಗೆ ಹೇಗೆ ಬಿಡೋದು ಅನ್ನೋ ಪ್ರಶ್ನೆ ಇದೀಗ ರಾಜ್ಯಾದ್ಯಂತ ಎದ್ದಿದೆ. ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದೆಂದು ಒತ್ತಾಯಿಸಿ ನಗರದಾದ್ಯಂತ ವಿವಿಧ ಸಂಘಟನೆಗಳು ಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ಎಚ್ಚರಿಕೆಗೆ ಸಂದೇಶ ಕೊಟ್ಟಿದ್ದಾರೆ. ಕಾವೇರಿ ಕೆಚ್ಚು, ಸಿಡಬ್ಲ್ಯೂಆರ್ಸಿ ವಿರುದ್ಧ ಕನ್ನಡ ಪರ ಸಂಘಟನೆಗಳ ಆಕ್ರೋಶ. ತಮಿಳುನಾಡಿಗೆ ನೀರು ಬಿಟ್ಟರೆ ರಾಜ್ಯ ಬಂದ್ ಮಾಡುವ ಎಚ್ಚರಿಕೆ. ಕಾವೇರಿ ನೀರು ವಿಚಾರದಲ್ಲಿ ರಾಜ್ಯಕ್ಕೆ ಪ್ರತಿ ಬಾರಿಯೂ ಅನ್ಯಾಯವಾಗ್ತಿದೆ. ಸರ್ಕಾರದ ಪರವಾಗಿರೋ ವಕೀಲರು ಸಕಾರಾತ್ಮಕವಾಗಿ ವಾದ ಮಂಡನೆ ಮಾಡ್ತಿಲ್ಲ. ಹೀಗಾಗಿ ಪ್ರತಿ ಬಾರಿಯೂ ಹಿನ್ನಡೆ ಆಗ್ತಿದೆ ಅನ್ನೋ ಆರೋಪ ಇಂದು ನೆನೆಯದಲ್ಲ. ಇದಕ್ಕೆ ಸಿಡಬ್ಲ್ಯೂಆರ್ಸಿ ಕೊಟ್ಟ ಹೊಸ ಆದೇಶ ಪುಷ್ಟಿ ನೀಡ್ತಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಆದೇಶ ಕೊಟ್ಟಿದ್ದು ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನು ಧಿಕ್ಕರಿಸಿದೆ. ರಕ್ತವನ್ನು ಚೆಲ್ಲುತ್ತೇವೆ. ಕಾವೇರಿ ಎಂದೆಂದು. ರಾಜ್ಯ ರಾಜಧಾನಿಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿವೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ ಮಳೆ ಕೊರತೆ ಹಾಗೂ ಜಲಾಶಯಗಳಲ್ಲಿ ನೀರಿನ ಅಭಾವ ಇರುವಾಗ ತಮಿಳುನಾಡಿಗೆ 4 ಟಿಎಂಸಿ ನೀರು ಬಿಡುವುದು ಹೇಗೆ ಸಾಧ್ಯ ಎಂದು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ವಾಸ್ತವಾಂಶ ಅರಿತು ಈ ಹಿಂದೆ 1991ರಲ್ಲಿ ಅಂದಿನ ಸರ್ಕಾರ ಕೈಗೊಂಡ ನಿರ್ಧಾರವನ್ನೇ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಬಂಗಾರಪ್ಪನವರು ಡಿ.ಕೆ. ಶಿವಕುಮಾರ್ ಅವರ ಗುರುಗಳು, ಅವರ ಸಚಿವ ಸಂಪುಟದಲ್ಲಿ ಮೊದಲನೇ ಬಾರಿ ಮಂತ್ರಿಯಾದವರು. ಹಾಗಾಗಿ ಗುರುವಿನ ದಾರಿಯನ್ನ ಶಿಷ್ಯ ಹಿಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಕರ್ನಾಟಕದ ಜನ ಇವತ್ತು ನೀರಿಲ್ದಲೇ ಪರದಾಡುವಂತ ಸಂದರ್ಭದಲ್ಲಿ ತಮಿಳುನಾಡನ್ನ ಹೋಲೈಸ್ಲಿಕ್ಕೋಸ್ಕರ ಕರ್ನಾಟಕದ ರೈತರ ಹಿತವನ್ನ ಬಲಿ ಕೊಟ್ಟು ನೀರು ಕೊಟ್ಟಿದ್ದೆ. ಆದ್ರೆ ಬಹುಶಃ ಕರ್ನಾಟಕದ ಜನ ಯಾವತ್ತೂ ನಿಮ್ಮ ಸರ್ಕಾರವನ್ನ ಸಹಿಸಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್ಕಾರದ ಮುಂದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ ಅದರ ಮುಂದೆ ನಮ್ಮ ಅವಲಗಳನ್ನ ನಾವು ಸಲ್ಲಿಸಬೇಕಾಗತ್ತೆ. ತಕ್ಷಣ ರಾಜ್ಯ ಸರ್ಕಾರ ತಮ್ಮ ವಕೀಲರ ಮುಖಾಂತರ ನಮ್ಮ ಇವತ್ತಿನ ಪರಿಸ್ಥಿತಿಯನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಅರಿವು ಮೂಡಿಸುವಂತ ಕೆಲಸ ಮಾಡಬೇಕಾಗುತ್ತೆ. ಇನ್ನು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್, ಪ್ರವೀಣ್ ಶೆಟ್ಟಿ ಹಾಗೂ ಕೆಲ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಹೀಗಿದ್ರೂ ತಮಿಳುನಾಡಿಗೆ ನೀರು ಹರಿಸಿದ್ರೆ ಮುಂಬರುವ ದಿನಗಳಲ್ಲಿ ಕಷ್ಟವಾಗಲಿದೆ. ಕೂಡಲೇ ಆದೇಶವನ್ನ ಮರುಪರಿಶೀಲಿಸಬೇಕು ಅನ್ನೋ ಸಲಹೆ ಕೇಳಿ ಬಂತು. ಹೀಗಿದ್ರೂ ಹನಿ ನೀರು ಬಿಟ್ರೆ ಮುಂಬರುವ ದಿನಗಳಲ್ಲಿ ರಾಜ್ಯ ಬಂದ್ ಮಾಡುವ ಎಚ್ಚರಿಕೆಯನ್ನ ಹೋರಾಟಗಾರರು ಇದೇ ವೇಳೆ ಕೊಟ್ಟರು. ಕರ್ನಾಟಕ ಸರ್ಕಾರ ಸಬ್ಮಿಷನ್ನು ಏನು ಹೇಳಬೇಕಾಗಿದೆಯೋ ಅದನ್ನು ಸಕಾರಣ ಕೊಟ್ಟು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಕಾರಣಕ್ಕೆ ನೀವು ಕೂಡ ತಪ್ಪು ಮಾಡ್ತಾ ಇದ್ದೀರಿ. ಇದನ್ನು ತಕ್ಷಣವೇ ಮೇಲ್ಮನವಿ ಸಲ್ಲಿಸಿ ಮತ್ತೊಂದು ಮೀಟಿಂಗ್ ಆಗಬೇಕು. ಈಗ ನಾವು ನೀರು ಬಿಡೋದು ಕಷ್ಟ ಆಗುತ್ತೆ ಅಂತೇಳಿ ತಿಳಿಸ್ಬೇಕಾಗಿದೆ. ಅದು ಮಾಡಿ ಅಂತ ಹೇಳ್ತೀನಿ. ಮಾಡಿದಾಗಲೆಲ್ಲಕ್ಕೂ ಕೆಲವು ಸಾರಿ ವಿಫಲ ಆಗುತ್ತೆ, ಕೆಲವು ಸಾರಿ ಸಫಲ ಆಗುತ್ತೆ. ಆದರೆ ಹೋರಾಟ ಅನಿವಾರ್ಯ. ಈ ಸಾರಿ ಅಖಂಡ ಕರ್ನಾಟಕ ಬಂದ್, ಭಾರಿ ಬಂದನ್ನು ಮಾಡಬೇಕು ಅಂಥೇಳಿ ನಾಳಿದ್ದು ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರ್ತಾ ಇದ್ದೀವಿ. ಸೇರಿ ಬಂದ್ಗೆ ಕರೆ ಕೊಡ್ತೀವಿ. ಜೈಲಿಗೆ ಹೋಗೋಕ್ಕೂ ಸಿದ್ಧ. ಮುಂದಿನ ದಿನಗಳಲ್ಲಿ CWC ವಿರುದ್ಧ, ತಮಿಳುನಾಡು ವಿರುದ್ಧ ಭಾರಿ ಹೋರಾಟ ಅನಿವಾರ್ಯ. ಈ ಎಲ್ಲಾ ಬೆಳವಣಿಗೆ ನಡುವೆನೆ ಆಗಸ್ಟ್ 3ರಂದು ತಮಿಳುನಾಡು ಸಿಎಂ ವಿಜಯ್ ರಾಜ್ಯಕ್ಕೆ ಬರ್ತಿದ್ದಾರೆ. ಈ ವೇಳೆ ವಾಸ್ತವಾಂಶವನ್ನ ಅವರಿಗೆ ತಿಳಿಸೋ ಕೆಲಸ ಸರ್ಕಾರ ಮಾಡಬೇಕು ಅನ್ನೋ ಸಲಹೆ ಕೊಡ್ತಿದ್ದಾರೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.